ಒಂದು ವ್ಯಾಪಾರನಿಲ್ಲ ಇಲ್ಲ, ತಿಂಡಿ ತಿನ್ನಿಲ್ಲ ಇಷ್ಟ ಮಾಡಿಲ್ಲ ಅಷ್ಟೇ. ಭಾವಿಸ್ತಾರೆ ಇದು ಜೈಲು ತೊಂದರೆ ಅಲ್ಲ, ಜೈಲೊಳಗೆ ಸೇರ್ಕೊಂಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವ್ಯಾಪಾರವಿಲ್ಲದೆ ಬೀದಿ ಬದಿ ವ್ಯಾಪಾರಿಗಳ ಪರದಾಟ, ಪಾಲಿಕೆ ವಿರುದ್ಧ ವ್ಯಾಪಾರಿಗಳ ಅಳಲು. ತುಮಕೂರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ ಬಳಿಕ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸಣ್ಣ ಬೀದಿ ಬದಿ ವ್ಯಾಪಾರಿಗಳನ್ನು ಜೆಸಿ ರಸ್ತೆಯ ಮಾರಾಟ ವಲಯದ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗಿದ್ದು, ಇದೀಗ ಅಲ್ಲಿ ವ್ಯಾಪಾರವಿಲ್ಲದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೂವು, ಹಣ್ಣು, ತರಕಾರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಗ್ರಾಹಕರ ಕೊರತೆಯಿಂದ ದಿನನಿತ್ಯ ವ್ಯಾಪಾರ ಕುಸಿದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಾಲ ಮಾಡಿಕೊಂಡು ವ್ಯಾಪಾರಕ್ಕೆ ಬಂಡವಾಳ ಹೂಡಿದ್ದು, ವ್ಯಾಪಾರವಾಗದೆ ಹಾಕಿದ ಬಂಡವಾಳವೂ ಸಹ ವಾಪಸ್ ಬರ್ತಿಲ್ಲ. ಹೂವು, ಹಣ್ಣು ಹಾಗೂ ತರಕಾರಿಗಳು ಹೆಚ್ಚು ದಿನ ಇಟ್ಟುಕೊಂಡು ಮಾರಾಟ ಮಾಡಲು ಸಾಧ್ಯವಾಗದೆ ನಷ್ಟ ಅನುಭವಿಸುವಂತಾಗಿದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಈ ವ್ಯಾಪಾರವನ್ನಷ್ಟೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ, ಬೇರೆ ಯಾವುದೇ ಆದಾಯದ ಮೂಲವಿಲ್ಲ. ಇಲ್ಲಿಗೆ ಸ್ಥಳಾಂತರ ಮಾಡಿದ ಬಳಿಕ ವ್ಯಾಪಾರವೇ ನಡೆಯುತ್ತಿಲ್ಲ. ಸಾಲ ಮಾಡಿಕೊಂಡು ವ್ಯಾಪಾರ ಮಾಡಲು ಆಗುತ್ತಿಲ್ಲ. ನಮಗೆ ನಮ್ಮ ಸಮಸ್ಯೆಗಳನ್ನು ಕೇಳುವವರೇ ಯಾರೂ ಇಲ್ಲ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಫುಟ್ಪಾತ್ನಲ್ಲಿ ಒತ್ತುವರಿ ತೆರವುಗೊಳಿಸಿ ವ್ಯಾಪಾರಿಗಳನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಸ್ವಾಗತಾರ್ಹವಾಗಿದ್ದರೂ, ಸ್ಥಳಾಂತರಗೊಂಡ ವ್ಯಾಪಾರಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಹಾಗೂ ಗ್ರಾಹಕರು ಬರುವಂತಹ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲವಾದರೆ ಸಣ್ಣ ವ್ಯಾಪಾರಿಗಳ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂದು ವ್ಯಾಪಾರಿಗಳು ಆತಂಕ ಹೊರಹಾಕಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ಹೆಸರು ನಾಸಿರ್ ಖಾನ್ ಅಂತ. ನಾನು ಹಣ್ಣು ವ್ಯಾಪಾರ ಮಾಡ್ತೀನಿ. ಇಲ್ಲಿ ನಾವು ಬಾಲಂಕಟ್ಟೆ ಏರಿಯಾ ಮೇಲೆ ಹಣ್ಣು ಮಾಡ್ತಿದ್ವಿ. ಆಗಲೇ ಒಂದು 30 ವರ್ಷದಿಂದ ವ್ಯಾಪಾರ ನಾವು ಅಲ್ಲಿ ಮಾಡ್ತಿದ್ವಿ. ಕೋರ್ಟ್ ಆದೇಶ ಅಂತ ಹೇಳಿ ನಮಗೆಲ್ಲ ಎತ್ತಿಸ್ಬಿಟ್ರು. ಜೀವನ ಮಾಡೋದಿಲ್ಲಿ ಕಷ್ಟ ಇದೆ. ನಾವು ಹೆಂಡತಿ ಮಕ್ಕಳಿಗೆ ಸಾಕೋಕ್ಕೂ ಕಷ್ಟ ಇದೆ. ಜನಕ್ಕೆ ಫೈನಾನ್ಸ್ಗಳು ಕಟ್ಟಬೇಕು, ಸಂಘಗಳು ಕಟ್ಟಬೇಕು, ಎಲ್ಲ ಇದೆ. ಮಕ್ಳಿಗೆ ಸಾಕಬೇಕು, ಮಕ್ಳಿಗೆ ಓದಿಸ್ಬೇಕು, ಅದು ತೊಂದರೆ ಆಗ್ತೈತೆ. ಇಲ್ಲಿ ವ್ಯಾಪಾರ 300-400 ರೂಪಾಯಿ ವ್ಯಾಪಾರ ಆಗುತ್ತೆ. ಅದನ್ನು ಜೀವನ ಮಾಡೋದು ಭಾಳ ಕಷ್ಟ ಇದೆ. ನಾವು ಕೇಳ್ಕೊಳ್ಳೋದೇನಂದರೆ, ನಮ್ಮ ಜಾಗದ ಮೇಲೆ ಒಂದು ಸ್ವಲ್ಪ ನಮಗೆ ಜಾಗ ಬಿಟ್ಕೊಟ್ಬಿಡ್ರಿ, ನಮ್ಮ ಜೀವನ ನಾವು ಮಾಡ್ಕೊತೀವಿ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಗಿರಾಕಿ ಯಾರು ಹುಡ್ಕೊಂಡು ಬಂದು ತೊಗೊಬೇಕು. ಇಂಪ್ರೂವ್ ಆಗುತ್ತೆ, ಆಗ ತಕ್ಕ ನಾವು ಇರಬೇಕಲ್ಲ, ನಾವೇ ಸತ್ತೋಗ್ಬಿಡ್ತೀವಿ. ಹಂಗಾಗ್ಬಿಟ್ಟಿದೆ. ಭಾಳ ಕಷ್ಟ ಇದೆ. ಅಧಿಕಾರಿಗಳು ಕೇಳ್ಕೊಳ್ಳೋದು ಇಷ್ಟೇ, ನಾವು ಏನಿದೆ ನಮ್ಮ ಜಾಗದ ಮೇಲೆ ಒಂದು ಸ್ವಲ್ಪ ನಮಗೆ ಬಿಟ್ಕೊಡ್ರಿ, ನಮ್ಮದು ಜೀವನ ಮಾಡ್ಕೊಂಡು ನಾವು ಹೆಂಡತಿ ಮಕ್ಳಿಗೆ ಸಾಕ್ಕೊಂಡು ಮಕ್ಳಿಗೆ ಎಜುಕೇಷನ್ ಕೊಡಬೇಕು, ಫೀಸ್ಗಳು ಕಟ್ಟಬೇಕು. ಅರ್ಧ ಫೀಸ್ ಕಟ್ಟಿದ್ದೀವಿ. ಜೆ.ಸಿ. ರೋಡಲ್ಲಿ ಅಂಗಡಿ ಇತ್ತು, ಅಲ್ಲಿ ವ್ಯಾಪಾರ ಚೆನ್ನಾಗಾಗೋದು. ಇಲ್ಲಿ ಬೆಳಗ್ಗೆಯಿಂದ 600 ರೂಪಾಯಿ ವ್ಯಾಪಾರ ಮಾಡಿದ್ದೀನಿ. ಊಟ ಇಲ್ಲ, ನಾಷ್ಟ ಇಲ್ಲ, ಭಾಳ ಕಷ್ಟ ಬಂದುಬಿಟ್ಟೈತೆ. ಗಿರಾಕಿ ಬರ್ತಾಯಿಲ್ಲ, ಇಲ್ಲಿಗೆ ಕೇಳೋರೇ ಇಲ್ಲ. ಇಲ್ಲಿ ಕಾದು ಸಾಕಾಗೋಗುತ್ತೆ ಜನಗಳಿಗೆ. ಅಲ್ಲಿ ಬರ್ತಿದ್ರು ಮೇನ್ ರೋಡ್ ನೋಡಿ, ಜನಗಳು ಹೋಗೋರು ಬರೋರು. ಇಲ್ಲಿ ಯಾರು ಅಂಥವ್ರು ಬರೋಲ್ಲ, ವ್ಯಾಪಾರಗಳಿಲ್ಲ. ಅದೇ ಹಬ್ಬಗಳಾಗಲಿ, ಯಾವುದಾನ ಹಬ್ಬಗಳು ಇದ್ದರೆ ವ್ಯಾಪಾರ ಆಗುತ್ತೆ. ನನ್ನ ಹೆಸರು ಸಾದಿಕ್ ಪಾಷಾ ಅಂತ. ಸರ್, ಇಲ್ಲಿ ಏನು ತೊಂದರೆ ಆಗ್ತದೆ ಹೇಳಿ. ಸರ್, ಇಲ್ಲಿ ಭಾಳ ತೊಂದರೆ ಆಗ್ತೈತೆ ನಮಗೆ. ನಾವು ಫುಟ್ಪಾತ್ ಮೇಲೆ ನಾವು ವ್ಯಾಪಾರ ಮಾಡ್ತಿದ್ವಿ. ಹೆಂಗೋ 200-300 ರೂಪಾಯಿ ನಾವು ಅಲ್ಲಿ ಜೀವನ ಮಾಡ್ತಿದ್ವಿ ತಗೊಂಡೋಗಿ. ಇಲ್ಲಿಗೆ ತಾಂಬಂದು 15 ದಿವಸ ಆಗೈತೆ ಹಾಕಿ. ಫುಲ್ ಕಷ್ಟ ಆಗಿಬಿಟ್ಟೈತೆ. 200 ರೂಪಾಯಿ ವ್ಯಾಪಾರ ಆಗ್ತಾಯಿಲ್ಲ. ಸಾಲ್ಗಾರ್ದು ನಮಗೆ ಭಾಳ ಹಿಂಸೆ ಆಗಿಬಿಟ್ಟೈತೆ. ಅಲ್ಲಾಂದರೆ 200-300 ರೂಪಾಯಿ ಹೆಂಗೋ ಜೀವನ ಮಾಡ್ಕೊಂಡು ಕೊಡೋರಿಗೆ ಕೊಟ್ಟು ನಮ್ಗೆ ಒಂಚೂರು ಜೀವನ ನಡೀತಿತ್ತು. ಇಲ್ಲಿ ಏನೂ ನಡೀತಾ ಇಲ್ಲ ಸರ್, ಭಾಳ ತೊಂದರೆ ಆಗಿಬಿಟ್ಟೈತೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಬ್ಬರು ಯಾರೂ ಇಲ್ಲ. ಬರೀ 8 ಜನ ಅವ್ರು ಅಂದರೆ ವ್ಯಾಪಾರದವ್ರು ಯಾರವರೋ ಅಷ್ಟೇ, ತಗೊಳ್ಳೋರು ಯಾರೂ ಇಲ್ಲ. ಭಾಳ ನಮಗೆ ನೋವಾಗಿಬಿಟ್ಟೈತೆ ಸರ್. ನಮಗೆ ಬೆಳಗ್ಗೆಯಿಂದ ಸುರಿದಿದ್ದೀವಿ. ನಮ್ಗೆ ವ್ಯಾಪಾರ ಏನಿಲ್ಲ. ಬೆಳಗ್ಗೆಯಿಂದ ಇಷ್ಟೊತ್ತಾಗ ಕೂತಿದ್ದೀವಿ. ಜೆ.ಸಿ. ರೋಡಿಂದ ಇಲ್ಲಿಗೆ ಬಂದಿದ್ದೀವಿ. ಏನಾನ ಸ್ವಲ್ಪ ಅನುಕೂಲ ಮಾಡಿಕೊಡಿ ಸ್ವಾಮಿ. ನಮ್ಗೆ ಅಲ್ಲೇ ಕೊಟ್ಟ ಒಂದು ತಳ್ಳಗಡೆಗೆ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ನಾವು. ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಸಪ್ಪಿ. ಹೆಂಗೋ ತಳ್ಳಗಡೆಗೆ ಇದು ಮಾಡ್ಕೊಂಡೋದ್ರು 1400, 1000, 2000, 3000 ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದು. ಹಾಂ, ಇಲ್ಲಿ ಬಂದಮೇಲೆ ₹1 ಬೋಣಿ ಇಲ್ಲ, ಏನಿಲ್ಲ. ಬೆಳಗ್ಗೆಯಿಂದ ₹1 ಬೋಣಿ ಮಾಡಿಲ್ಲ. ಬೆಳಗ್ಗೆಯಿಂದ ಸುರಿದು ಕೂತ್ಕೊಂಡಿದ್ದೀವಿ, ಏನಿಲ್ಲ, ಏನು ಮಾಡೋದು. ನಮ್ಮ ಹೆಸರು ಗೌರಮ್ಮ.
ನಾವು ಮಂತ್ರಸ್ನಳ್ಳಿಯಿಂದ ಬಂದಿಲ್ಲಿ ಮಡಿಕೆ ಇಟ್ಕೊತೀವಿ. ಇಟ್ಕೊಂಡು ವ್ಯಾಪಾರ ಇಲ್ಲ, 20 ದಿವಸದಿಂದ ಒಂದು ಪೈಸದ ವ್ಯಾಪಾರ ಆಗಿಲ್ಲ. ಅದಕ್ಕೆ ಎತ್ಕೊಂಡು ಮನೆಗೆ ಹೋಗ್ತೀವಿ. ಅದು ತೊಂದರೆ ಯಾಕೆ ಒಡೆದೋಗ್ತವೆ ಇಲ್ಲಿ ಇಕ್ಕಿರೆ ನಮಗೆ ಭಾರಿ ಇಕ್ಕಟ್ಟು. 20 ದಿವಸದಿಂದ ₹1 ವ್ಯಾಪಾರ ಇಲ್ಲ. ಮುಂಚೆ ಸ್ಪಾಟಾಗಿ ಅಲ್ಲಿದ್ದು ಎಲ್ಲಿ JC ರೋಡಾಗಿ ಏನು ತೊಂದರೆ ಇರಲಿಲ್ಲ. ಇಷ್ಟೋ ಅಷ್ಟೋ ವ್ಯಾಪಾರ ಆಗೋದು. ಏನೋ ಸಾಯಂಕಾಲ ಮುಚ್ಚಿಕ್ತಿದ್ದೋ ಮನೆಗೆ ಹೋಗ್ತಿದ್ದೋ. ಇವಾಗ ಏನು ಮಾಡೋಣ, ಸುಮ್ಮನೆ ಇನ್ನೊಂದು 4-5 ದಿವಸ ನೋಡಿ ಎತ್ಕೊಂಡು ಹೋಗ್ತೀವಿ. ಇವಾಗ JC ರಸ್ತೆಯಲ್ಲಿ ದಿನನಿತ್ಯ ನಿಮಗೆ ವ್ಯಾಪಾರ ಆಗ್ತಾಯಿತ್ತು ನಮಗೆ. ಬಂದಮೇಲೆ 15 ದಿವಸದಿಂದ ₹1 ಇಲ್ಲ. ಚಾರ್ಜಿಗೆ ₹100 ಖರ್ಚು ಮಾಡ್ಕೋಬೇಕು, ಹೋಗಬೇಕು, ಹಂಗಾಗೈತೆ. ಗಿರಾಕಿ ಬಿಡೋಂಗಿಲ್ಲ. ಮಾಲ್ ಐತಲ್ಲ, ಇವತ್ತು ನಾಳೆ ನೋಡಿ ತುಂಬ್ಕೊಂಡು ಹೋಗ್ತೀವಿ. ಗಿರಾಕಿಗಳು ಬರ್ತಾ ಇಲ್ವಾ? ಅದು ಬರಲ್ಲ, ಗಿರಾಕಿ ಬರ್ತಾ ಇಲ್ಲ, ಈ ಕಡೆ ಬರ್ತಾನೇ ಇಲ್ಲ. ಹಂಗೆ ಬರ್ತಾರೆ, ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ತಾರೆ. ಈ ತೊಂದರೆ ಒಳಗೆ ಯಾರು ಬರ್ತಾರೆ ಹೇಳಿ? ಅನುಭವಿಸ್ತಾ ಇದ್ದೀವಿ. ಇದು ಜೈಲು, ತೊಂದರೆ ಅಲ್ಲ, ಜೈಲೊಳಗೆ ಸೇರ್ಕೊಂಡಿದ್ದೀವಿ. ನಾಗರಾಜ್, ಮುಂಚೆ ಎಲ್ಲಿದ್ದೀವಿ ನೀವು? ಬಾಳೆಕಟ್ಟೆ ಮೇಲಿದ್ವಿ, ಹಳೆ ಮಾರ್ಕೆಟ್ ಹತ್ರ. ವ್ಯಾಪಾರ ಹೆಂಗಾಗ್ತಿತ್ತು? ಅಲ್ಲಿ ಚೆನ್ನಾಗಿ ಆಗ್ತಾಯಿತ್ತು. ಇಲ್ಲಿ ಏನು ತೊಂದರೆ ಆಗ್ತೈತೆ? ಇಲ್ಲೇನಿಲ್ಲ, ವ್ಯಾಪಾರನೇ ಇಲ್ಲ. ಈ ಸ್ಥಳಕ್ಕೆ ಬಂದು ಎಷ್ಟು ದಿನ ಆಯಿತು? ಒಂದು 10-12 ದಿವಸ ಆಯಿತು. ಇಲ್ಲಿ ವ್ಯಾಪಾರ ಇಲ್ಲ. ವ್ಯಾಪಾರ ಇಲ್ಲ, ಸಾಲ ಮಾಡ್ಕೊಂಡಿದ್ವಿ.